ಇವತ್ತು ಇಂಡಿ ಪುರಸಭೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನು ಚುನಾವಣೆ ನಡೆದು ಇವತ್ತು ಎಲ್ಲ ಗೌರವಾನ್ವಿತ ಸದಸ್ಯರ ಒಟ್ಟು 25ರಲ್ಲಿ 23 ಜನ ಪುರಸಭೆ ಸದಸ್ಯರು, ಒಬ್ಬರು ವಿಧಾನಸಭೆ, ಒಬ್ಬರು ಲೋಕಸಭೆ ಸದಸ್ಯರುಗಳಿಂದ ಒಟ್ಟು 25ರಲ್ಲಿ 15 ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ಲಿಂಬಾಜಿ ರಾಠೋಡ್ ಅವರಿಗೆ ತಮ್ಮ ಮತದ ರೂಪದಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಸಹಕರಿಸಿದವರು ಶ್ರೀ ತಾಯಿ ರೇಖಾ ಭೀಮಾಶಂಕರ್ ಮೂರ್ಮನ್ ಅವರು. ಶ್ರೀ ಭೀಮಾಶಂಕರ್ ಮೂರ್ಮನ್ ಅವರು ಕಾಂಗ್ರೆಸ್ ಪಕ್ಷದ ಬಹಳ ಹಿರಿಯ ಕಟ್ಟಾಳು. ಈ ನಗರದ ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ಪಕ್ಷ ನಿಷ್ಠೆಯಿಂದ ಶ್ರಮಿಸಿರ್ತಕ್ಕಂಥ ಒಬ್ಬ ಹಿರಿಯ ಜೀವಿ. ಅವರೇ ಇವತ್ತು ತಮ್ಮ ಸ್ವಯಂ ಪ್ರೇರಣೆಯಿಂದ ಲಿಂಬಾಜಿ ರಾಠೋಡ್ ಅವರಿಗೆ ಅಧ್ಯಕ್ಷನಾಗಿ ಮಾಡಲಿಕ್ಕೆ ಪ್ರಪೋಸ್ ಮಾಡಿ ಅವರ ಆಯ್ಕೆಗೆ ಪ್ರಮುಖ ಕಾರಣರಾಗಿದ್ದಾರೆ. ಅವರ ನಿಷ್ಠೆ, ಪಕ್ಷ ನಿಷ್ಠೆಯನ್ನು ಮತ್ತು ಅವರ ತ್ಯಾಗವನ್ನು ಕಾಂಗ್ರೆಸ್ ಪಕ್ಷ, ಕರ್ನಾಟಕ ಸರ್ಕಾರದ ಪರವಾಗಿ, ಕಾಂಗ್ರೆಸ್ ನೇತೃತ್ವ ಸರ್ಕಾರದ ಪರವಾಗಿ ನಾನು ಅವ್ರನ್ನ ಅಭಿನಂದಿಸ್ತೀನಿ. ಅವರ ಉದಾರ ಮನಸ್ಸು. ಅವ್ರು ನನಗೆ ಹೇಳಿದ್ದೇನೆಂದರೆ, ನಗರದ ಎಲ್ಲ ಸಮುದಾಯಗಳಿಗೆ ನೀವು ಅವಕಾಶ ಕೊಟ್ಟಿದ್ದೀರಿ. ನಿಮ್ಮ ಸೋಷಿಯಲ್ ಇಂಜಿನಿಯರಿಂಗ್, ಸಾಮಾಜಿಕ ನ್ಯಾಯಕ್ಕಾಗಿ ನಾನು ಆಕಾಂಕ್ಷಿ ಇದ್ರೂ ಸಹಿತ ಆ ನ್ಯಾಯದ ಪರವಾಗಿ ನಾವು ಸಹಾಯ ಮಾಡಬೇಕಾಗಿರ್ತಕ್ಕಂಥ ಅವರ ಒಂದು ವಿಶಾಲವಾದಂಥ ಮನೋಭಾವನೆಯನ್ನು ನಾವೆಲ್ಲ ಇವತ್ತು ಗೌರವಿಸಬೇಕಾಗಿದೆ. ಯಾಕಂತ ಕೇಳಿದ್ರೆ, ಇಂಡಿ ಪುರಸಭೆಯಲ್ಲಿ ಕಳೆದ 11 ವರ್ಷ 4 ತಿಂಗಳ ನನ್ನ ಅವಧಿಯಲ್ಲಿ 13ರಿಂದ 24 ಆಗಸ್ಟ್ 26ನೇ ತಾರೀಕಿನವರೆಗೆ ಈ ಭಾಗದ ಜನ, ಈ ನಗರದ ಜನ ನನಗಿರುವಂಥ ಅವಕಾಶ ಕೊಟ್ಟಿದ್ದಾರೆ. ಅವರೇನು ಆಶೀರ್ವಾದ ಮಾಡಿ ನನಗೆ ಅವಕಾಶ ಕೊಟ್ಟಿದ್ರು, ಅದರ ಪ್ರತಿಫಲವಾಗಿ ತಾಲೂಕಿನಲ್ಲೂ ಸಹಿತ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, APMC, KMF, ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಅನೇಕ ಸ್ಥಾನಮಾನಗಳನ್ನು ಅನೇಕ ಸಮುದಾಯಗಳಿಗೆ ನಾವು ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಅದೇ ರೀತಿ ಇಂಡಿ ಪುರಸಭೆಯಲ್ಲೂ ಸಹಿತ ನಾವು ಮೊದಲಿಗೆ ಜನರಲ್ದೊಳಗೆ ಒಂದು ಪ್ರಮುಖ ಸಮುದಾಯದ ಶ್ರೀ ಶ್ರೀಕಾಂತ್ ಹುಡುಗಿನವರು ಅವರಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಅವಾಗ ಉಪಾಧ್ಯಕ್ಷರಾಗಿ ಅಲ್ಪಸಂಖ್ಯಾತ ಸಮುದಾಯದ ಉಸ್ಮಾನ್ ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಎರಡನೇ ಅವಧಿಯಲ್ಲಿ, ಎರಡನೇ ಬಾರಿಗೆ ಒಂದು ಅವಕಾಶ ಬಂದಾಗ್ರೆ, ಮತ್ತೊಂದು ಚುನಾವಣೆ ಬಂದಾಗ್ರೆ, ಮೂಲ ಸ್ಪರ್ಶರು ತಾಯಿ ಶ್ರೀಮತಿ ಕಾಳೆ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿವಿ. ಮೂಲ ಸ್ಪರ್ಶರಿಗೆ ನಾವು ಅವಕಾಶವನ್ನು ಮಾಡಬೇಕಂತೇಳಿ ಅವಾಗ ಆ ಒಂದು ಅವಕಾಶಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ. ಅದರ ನಂತರ ಪುರಸಭೆ ಚುನಾವಣೆಯಲ್ಲಿ ಈ ಟರ್ಮ್ನೊಳಗೆ ಬಂದಂಥ ಸಂದರ್ಭದಲ್ಲಿ ಹಿಂದುಳಿದ ವರ್ಗಕ್ಕೆ ವಿಶೇಷವಾಗಿ ಸೋದರಿ ಶ್ರೀಮತಿ ಪೂಜಾರಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಅದಕ್ಕೆ ಸಹಾಯ ಸಹಕಾರ ಮಾಡಿದವರು ಅತ್ಯಂತ ಹಿರಿಯ ಜೀವಿ ತಾಯಿ ಕುಂಬಾರ್ ಅವರು. ಅವಾಗೂ ಸಹಿತ ಅವರು ಪ್ರತಿಸ್ಪರ್ಧಿ ಇದ್ದರು. ಅವರೇ ವಿಶಾಲ ಮನಸ್ಸಿನಿಂದ ಅವರಿಗೆ ಅವಕಾಶವನ್ನು ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ಸಹಿತ ಉಪಾಧ್ಯಕ್ಷರನ್ನಾಗಿ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ಶ್ರೀ ಇಸ್ಮಾಯಿಲ್ ಅರಬ್ ಅವರಿಗೆ ಅವಕಾಶ ಮಾಡಿದ್ವಿ ಎಲ್ಲರೂ ಕೂಡಿ. ಅದರ ನಂತರ ಇವತ್ತು ಮತ್ತೆ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ SC ಮತ್ತು ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕಿತ್ತು. ಅಧ್ಯಕ್ಷ ಸ್ಥಾನದಲ್ಲಿ ನಾನು ಮೊದಲು ಹೇಳಿದಾಗೆ ಲಿಂಬಾಜಿ ರಾಠೋಡ್ ಅವರಿಗೆ ಶ್ರೀ ಭೀಮಾಶಂಕರ್ ಮೂರ್ಮನ್ ಅವರು ಮತ್ತು ಉಮೇಶ್ ಜೈನಾಳ್ ಅವರು ಅವರ ವಿಶೇಷ ಸಹಕಾರ ಮತ್ತು ತ್ಯಾಗದಿಂದ ಮತ್ತು ಎಲ್ಲ ಸದಸ್ಯರ ವಿಶೇಷವಾದಂಥ ಸಹಾಯದಿಂದ ಇವತ್ತು ಅವರು ಅಧ್ಯಕ್ಷರಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಶ್ರೀ
ಈ ನಗರದ ಒಬ್ಬ ಹಿರಿಯ ಜೀವಿ ಶ್ರೀ ಜಹಾಂಗೀರ್ ಮಾಲಕ್ ಸೌದಾಗರ್ ಅವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಿಕ್ಕೆ ಪ್ರಪೋಸ್ ಮಾಡಿದವರು ಯಾರು ಅಂದರೆ ನಮ್ಮ ಸೋದರಿ ಕರ್ಕಟ್ಟಿ ಅವರು. ಆ ತಂಗಿಯ ಸಹಾಯದಿಂದ ನಾನು ಆ್ಯಕ್ಚುಲಿ ಅವ್ರಿಗೆ ಮಾಡಬೇಕಂತ ನಾವೆಲ್ಲ ನಿರ್ಣಯ ಮಾಡಿದ್ದೀವಿ. ಎಲ್ಲ ಸದಸ್ಯರ ಒಮ್ಮತದ ನಿರ್ಣಯ ಇತ್ತು. ಆದರೆ ಅವರೇ ತ್ಯಾಗ ಮಾಡಿ ಇಲ್ಲ ನೀವು ಅವ್ರಿಗೆ ಸಹಾಯ ಮಾಡಿರಿ ಅಂಥೇಳಿ ಒಬ್ಬ ಹಿರಿಯರದಾರ ಅವ್ರಿಗೊಂದು ಅವಕಾಶ ಕೊಡ್ರಿ ಅಂತಕ್ಕಂಥ ಅವರ ಸಲಹೆಯ ಮೇರೆಗೆ ಮತ್ತು ಎಲ್ಲ ಸದಸ್ಯರ ಅಭಿಪ್ರಾಯದ ಮೇರೆಗೆ ಇವತ್ತು ಹಿರಿಯರಾಗಿರ್ತಕ್ಕಂಥ ಜಹಾಂಗೀರ್ ಮಾಲಕ್ ಸೌದಾಗರ್ ಅವ್ರನ್ನ ಈ ನಗರದ ಒಬ್ಬ ಅತ್ಯಂತ ಹಿರಿಯ ಮತ್ತು ಸೌಜನ್ಯ ಜೀವಿ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಇದಕ್ಕೆ ವಿಶೇಷವಾಗಿ ಸಹಾಯ ಮಾಡಿರ್ತಕ್ಕಂಥ ಅನೇಕ ದಿನಗಳಿಂದ ಪರೋಕ್ಷವಾಗಿ ಅಪರೋಕ್ಷವಾಗಿ ನಮಗೇನು ಸಹಾಯ ಮಾಡಿದಾರ ಎಲ್ಲ ಗೌರವಾನ್ವಿತ ಸದಸ್ಯರನ್ನ ಮತ್ತು ಈ ಭಾಗದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಮತ್ತು ಎಲ್ಲ ಕಾರ್ಯಕರ್ತರನ್ನ ನಾನಿವತ್ತು ಅಭಿನಂದಿಸ್ತೀನಿ. ಇದೊಂದು ಟೀಮ್ ವರ್ಕ್ ಆಗಿ 25ರಲ್ಲಿ 15 ಮತಗಳು ಒಂದು ಕಡೆ ಬರಬೇಕಾದ್ರೆ ಬೇರೆ ಪಕ್ಷದಿಂದ ಬಂದು ಇವತ್ತು ನಮ್ಗೆ ಸಹಾಯ ಮಾಡಿದ್ದಾರೆ. ಅನೇಕ ಪ್ರತಿಷ್ಠಿತ ಕುಟುಂಬದ ಅನೇಕರು ಇವತ್ತು ನಮಗೆ ಸಹಾಯ ಮಾಡಿದ್ದಾರೆ. ಅವರೆಲ್ಲರನ್ನ ನಾನು ಸ್ಮರಣೆ ಮಾಡ್ತೀನಿ. ಒಟ್ಟಾರೆ ಇಂಡಿ ನಗರದ ಅಭಿವೃದ್ಧಿಗಾಗಿ, ಇಂಡಿ ನಗರದ ಭವಿಷ್ಯದ ಏನು ನಗರಸಭೆ ಆಗುವುದಲ್ಲ, ನಗರಸಭೆ ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಅದರ ಕಾರಣಾಂತರದಿಂದ 2019ರ ಕೋವಿಡ್ ಜನಗಣತಿ ಸೆನ್ಸಸ್ ಅಲ್ಲದೇ ಇರುವುದರಿಂದ ಅದಾಗಿರಲಿಲ್ಲ. ಭಾಳ ಶಾರ್ಟ್ಲಿ ಇವತ್ತು ಜನಗಣತಿ ಆದ ಬಗ್ಗೆ ಭವಿಷ್ಯದಲ್ಲಿ ಇದು ನಗರಸಭೆ ಆಗ್ತದೆ. ಈ ನಗರದ ಬೆಳವಣಿಗೆಯಾಗಿ, ಈ ನಗರದ ಅಭಿವೃದ್ಧಿಗಾಗಿ ಉಳಿದ 14 ತಿಂಗಳ ಇದು ಅನೇಕ ದಿನಗಳಿಂದ ಒಂದು ಬಾಡಿ ಅಧಿಕಾರದಲ್ಲಿ ಇರಬೇಕಾಗಿತ್ತು. ಅದರ ಕಾರಣಾಂತರದಿಂದ ನ್ಯಾಯಾಂಗದಲ್ಲಿ ಕೋರ್ಟ್ನಲ್ಲಿ ಮ್ಯಾಟರ್ ಇರೋದ್ರಿಂದ ಕೋರ್ಟ್ ನಿರ್ಣಯ ಮಾಡಿರೋದಕ್ಕೆ ಇವತ್ತು ಈ ಚುನಾವಣೆ ನಡೆದಿದೆ. ಅದಕ್ಕೆ ಅವರೇನು ಉಳಿದಿದ್ದ ಅವಧಿ ಅದ, ಈ ಅವಧಿಯಲ್ಲಿ ಇವರು ಎಲ್ಲ ಸದಸ್ಯರ ಸಲಹೆ ಅಭಿಪ್ರಾಯ ತಗೊಂಡು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವರಿಬ್ಬರು ಈ ನಗರದ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ. ನಮ್ಮ ಎಲ್ಲ ಪಕ್ಷದ ಮುಖಂಡರು ಅವ್ರ ಜೊತೆಗೆ ಇರ್ತಾರೆ. ನಾನು ಅವ್ರ ಜೊತೆಗೆ ಕರ್ನಾಟಕ ಸರ್ಕಾರದ ಪರವಾಗಿ ಈ ನಗರದ ಸಮಗ್ರ ಅಭಿವೃದ್ಧಿಯಲ್ಲಿ ನಾವೆಲ್ಲ ಪ್ರಾಮಾಣಿಕವಾಗಿ ನಗರದ ಜನರ, ನಗರವಾಸಿಗಳ ಅಪೇಕ್ಷೆಗೆ ಅನುಗುಣವಾಗಿ ಕಾರ್ಯ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಮಾಡೋಣ. ಅದಕ್ಕಾಗಿ ಈ ಚುನಾವಣೆಯಲ್ಲಿ ಭಾಳ ಶಾಂತಿಯಿಂದ, ಸಹನೆಯಿಂದ, ಪ್ರೀತಿಯಿಂದ ಸಹಕರಿಸಿದಂಥ ಎಲ್ಲರಿಗೂ ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಶಾಂತಿ ಸುವ್ಯವಸ್ಥೆಯಿಂದ ಚುನಾವಣೆ ನಡೆಸಿದ್ದಕ್ಕಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಪ್ರಜಾಪ್ರಭುತ್ವದ ತಳಹದಿ ಮೇಲೆ ಶಾಂತಿಯಿಂದ, ಪ್ರೀತಿಯಿಂದ ಚುನಾವಣೆಗಳು ನಡೀಬೇಕು. ಆ ಪ್ರಯತ್ನ ಇಲ್ಲಿ ನಡೆದಿದೆ. ಈ ನಗರದ ಸಮಗ್ರ ಅಭಿವೃದ್ಧಿಯಲ್ಲಿ ಒಟ್ಟಿಗೆ ಇಂಡಿ ನಗರದ ನಗರವಾಸಿಗಳ ಪ್ರಮುಖ ಬೇಡಿಕೆಗಳನ್ನು ನಾವೆಲ್ಲ ಕರ್ನಾಟಕ ಸರ್ಕಾರದ ಈಗಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ವಿಶೇಷ ಸಹಾಯದಿಂದ ಇಲ್ಲಿ ಕುಡಿಯುವ ನೀರು 24/7 ದ ಮೋಸ್ಟ್ ಸಕ್ಸಸ್ಫುಲ್ ಸ್ಕೀಮ್ ಈ ನಗರದ ಎಲ್ಲ ನಗರವಾಸಿಗಳಿಗೆ, ವಿಶೇಷವಾಗಿ ತಾಯಂದರಿಗೆ ಭಾಳ ಅದರ ಸಂತೋಷ, ಸಂಭ್ರಮದೆ. ಅವರಿಗೆ ಆ ಕುಡಿಯುವ ನೀರಿನ ಯೋಜನೆ, ಪ್ರಮುಖ ರಸ್ತೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಇನ್ನೂ ಕೆಲವು ಮಾಡಬೇಕಾಗಿದೆ, ಕೆಲವು ಆಗಿವೆ. ಕೆಲವು ಅತ್ಯಂತ ಗಮನ ಸೆಳೆಯುವ ರೀತಿಯಲ್ಲಿ ರಸ್ತೆಗಳನ್ನು ಅಭಿವೃದ್ಧಿ ಆದದ್ದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಇನ್ನೂ ಕೆಲವು ಮಾಡಬೇಕಾಗಿದೆ. ಇಂಡಿ ನಗರದ ಇಂಟರ್ನಲ್ ರೋಡ್ಸ್ ಮಾಡಬೇಕಾಗಿದೆ. ಹಾಗೆ ರಸ್ತೆಗಳನ್ನು ಅಗಲೀಕರಣ ಮಾಡಿದ್ದೀವಿ. ಒಂದು ಮೆಗಾ ಮಾರ್ಕೆಟ್ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಸ್ಟೇಜ್ನಾಗ 30 ಕೋಟಿ ರೂಪಾಯಿದ ಒಂದು ಆಸ್ತಿ ಬಿಜಾಪುರ ಜಿಲ್ಲೆ ಅಥವಾ ಉತ್ತರ ಕರ್ನಾಟಕದ ಒಂದು ದೊಡ್ಡ ಆಸ್ತಿ ಪುರಸಭೆಗೆ ಅವರೇ ಸ್ವಯಂ ಸಂಪನ್ಮೂಲ ಕ್ರೋಢೀಕರಣ ಮಾಡಿ ನಗರದ ಅಭಿವೃದ್ಧಿಗೆ ಭವಿಷ್ಯದಲ್ಲಿ ಮಾಡಲಿಕ್ಕೆ ಆ ಪ್ರಾಜೆಕ್ಟ್ ಈ ನಗರಕ್ಕೆ ಭಾಳ ಮುಖ್ಯವಾದಂಥ ಪಾತ್ರ ವಹಿಸ್ತದೆ. ಒಂದು ಭಾಳ ದೊಡ್ಡ ಪ್ರಮಾಣದ ಅಂಗಡಿಕಾರರಿಗೆ, ವ್ಯಾಪಾರ ಉದ್ಯೋಗಕ್ಕೆ ಅನುಕೂಲ ಆಗ್ತದೆ. ಜನರಿಗೂ ಸಹಿತ ಯಾರು ಪರ್ಚೇಸಿಸೋರ ಒಂದೇ ಸೆಂಟರ್ದಾಗ ಬಂದು ಎಲ್ಲವನ್ನು ಪರ್ಚೇಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದು ಇಂಡಿ ನಗರದ
ಹಾರ್ಟ್ ಆಫ್ ದಿ ಸಿಟಿ ಅಲ್ಲಿ ಮಾಡಿದ್ದೀವಿ. ಭಾಳ ಶಾರ್ಟ್ಲಿ ಸೆಪ್ಟೆಂಬರ್ ಅಕ್ಟೋಬರ್ದೊಳಗೆ ಅದನ್ನು ವ್ಯಾಪಾರ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಹಾಗೆ ಈ ನಗರದ ಎಲ್ಲ ಜನರು ಚುನಾವಣೆಗಳು ಬರ್ತಾ ಹೋಗ್ತವೆ, ಅದರ ಸಾಮರಸ್ಯದ ಬದುಕು ಬಹಳ ಮುಖ್ಯವಾಗಿರಬೇಕಾಗ್ತದೆ. ಎಲ್ಲ ಸಮುದಾಯದ ಬಂಧುಗಳು ಸಾಮರಸ್ಯದಿಂದ, ಶಾಂತಿಯಿಂದ, ಪ್ರೀತಿಯಿಂದ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥ ನಾಗರಿಕ ಸಮಾಜದ ಎಲ್ಲ ಬಂಧುಗಳಿಗೆ ನಾನು ಅಭಿನಂದಿಸ್ತೀನಿ. ಹಾಗೆ ಕಾಂಗ್ರೆಸ್ ಪಕ್ಷ ಈ ರಾಷ್ಟ್ರದಲ್ಲಿ ಸನ್ಮಾನ್ಯ ನಮ್ಮ ಕರ್ನಾಟಕದ ಅತ್ಯಂತ ಗೌರವಾನ್ವಿತ ನಾಯಕರಾಗಿರ್ತಕ್ಕಂಥ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ, ಹಾಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಭಾರತ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಉಜ್ವಲ ಸಂಘಟನೆಯನ್ನು ಪಕ್ಷದ ದೂರದೃಷ್ಟಿಯಿಂದ ಕಳೆದ 1 ವರ್ಷ 4 ತಿಂಗಳ ಹಿಂದೆ ಈ ರಾಜ್ಯದ ಅಭೂತಪೂರ್ವ ಜನ ನಮಗೇನು ಮ್ಯಾಂಡೇಟ್ ಕೊಟ್ಟಿದ್ದಾರೆ. 135, 136 ಸ್ಥಾನಗಳು ಕರ್ನಾಟಕದ ಸಮಗ್ರ ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈ ರಾಜ್ಯದ ಈ ಭಾಗದ ಸಮಗ್ರ ಅಭಿವೃದ್ಧಿಯಲ್ಲಿ ಶ್ರಮಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ವಿಶೇಷ ಆಸ್ಥೆಯಿಂದ ಈ ಭಾಗದ ಅಭಿವೃದ್ಧಿ ಕಾರ್ಯಗಳು ಇನ್ನೊಂದಿಷ್ಟು ವೇಗ ಪಡೆತಕ್ಕಂಥ ಪ್ರಯತ್ನ ಮಾಡೋಣ. ವಿಶೇಷವಾಗಿ ಇಂಡಿ ನಗರದ ಭವಿಷ್ಯದಲ್ಲಿ ಈ ನಗರ ಒಂದು ಮಾಡೆಲ್ ಸಿಟಿ ಆಗಬೇಕು. ಲೆಮನ್ ಸಿಟಿ ಅಂತೇಳಿ ಟ್ರೀಟ್ ಆಗ್ತಾ ಇದೆ. ನಿಂಬೆ ನಾಡು ಅಂತೇಳಿ ನಾವು ಕರಿತಾ ಇದ್ದೀವಿ. ಈ ನಗರಕ್ಕೆ ಬರ್ತಕ್ಕಂಥ ಪ್ರಮುಖ ರಸ್ತೆಗಳಲ್ಲಿ ಜನರಿಗೆ ಸ್ವಾಗತಿಸುವ ವಿಧಾನ ಹೆಂಗದಂದ್ರೆ, ಲಿಂಬೆ ನಾಡಿಗೆ ನಿಮ್ಮನ್ನು ಹೃದಯಪೂರ್ವಕವಾಗಿ ನಾವು ಸ್ವಾಗತಿಸ್ತೀವಿ ಅಂತಕ್ಕಂಥ ಏನು ಚಿಂತನೆ ಅದ. ಇಡೀ ಲಿಂಬೆ ವಿಶ್ವ ಪ್ರಖ್ಯಾತಿಯಾಗಿರ್ತಕ್ಕಂಥ, ಈಗಾಗಲೇ ಅದಕ್ಕೆ ಬೋರ್ಡ್ ಆಗಿದೆ, GI ಟ್ಯಾಕ್ಸ್ ಸಿಕ್ಕಿದೆ. ಇಂಥ ಅನೇಕ ಅಮೋಘ ಕಾರ್ಯಗಳು ಈ ಭಾಗದಲ್ಲಿ ನಡೀತಾ ಇದೆ. ಅವರೇ ಸ್ವಯಂ ಅವ್ರು ಬಂದಾರ ಅಂತ ಹೇಳ್ಬೇಕು ಅವ್ರ ಸಮಕ್ಷಮದೊಳಗೆ. ಅವ್ರ ಉದಾರ ಮನಸ್ಸು. ನಾನು ಅವ್ರಿಗೆ ಕೇಳೋದಕ್ಕೆ ನನಗೇನು ಹೇಳಿದ್ರಂದ್ರೆ, ಸಾಮಾಜಿಕ ನ್ಯಾಯಾಲಯದಲ್ಲಿ ನಾನೇ ಕೂತು ಅವ್ರಿಗೆ ಮಾಡ್ಕೊಂಡಿದ್ದಾರೆ. ನಾವು ನೀವು ಈ ಬಗ್ಗೆ ಮಾಡೋಕ್ಕಿಂತ ಭೀಮಾಶಂಕರ್ ಮೂರ್ಮನವರೇ ಅವ್ರಿಗೆ ಕೂತು ಇವತ್ತು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಇನ್ನೊಮ್ಮೆ ಪುನರುಚ್ಚರಿಸಿ, ಇಂಥ ಕಾಂಗ್ರೆಸ್ನ ಕಟ್ಟಾಳುಗಳು ಭಾಳ ಅವಶ್ಯಕತೆ ಅದು. ಈ ದೇಶದಲ್ಲಿ ಗಾಂಧೀಜಿಯವ್ರನ್ನ ಯಾಕೆ ನಾವು ಸ್ಮರಿಸ್ತೀವಿ ಅಂದರೆ ತ್ಯಾಗಕ್ಕಾಗಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾಕೆ ಸ್ಮರಿಸ್ತೀವಿ ಅಂದರೆ ಅವರ ಗಟ್ಟಿ ನಿಲುವಿಗಾಗಿ. ಸೊ ಇಂಥ ಮಹಾತ್ಮರು ಈ ದೇಶಕ್ಕೇನು ಒಂದು ಸಂದೇಶ ಕೊಟ್ಟಿದ್ದಾರೆ, ಆ ಸಂದೇಶ ಇಂಡಿ ನಗರದಲ್ಲಿ ಇವತ್ತು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರು ಇವತ್ತು ಆ ರೀತಿಯಲ್ಲಿ ಸಾಗ್ತಾ ಇದ್ದಾರೆ. ಇವರೆಲ್ಲ ಮಾಡೆಲ್ ದಿ ಸೊಸೈಟಿ. ಇಂಥ ಮಾದರಿ ವ್ಯಕ್ತಿತ್ವ ಇವತ್ತಿನ ಜನಾಂಗಕ್ಕೆ ಭಾಳ ಅವಶ್ಯಕತೆ ಅದು. ಪ್ರತಿಯೊಂದು ನನಗೆ ಬೇಕು, ನಾನಾಗಬೇಕು ಅಂತಕ್ಕಂಥ ಅಪೇಕ್ಷೆ ಪಡ್ತಕ್ಕಂಥ ಈ ದಿನಗಳಲ್ಲಿ ತ್ಯಾಗದಿಂದ ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಆ ಮನೋಅಭಿಲಾಷೆ, ಭೀಮಾಶಂಕರ್ ಮೂರ್ಮನವರಾಗಲಿ, ಸೋದರಿ ಕರ್ಕಟ್ಟಿಯವರಾಗಲಿ, ದೀಸ್ ಆರ್ ದ ಮಾಡೆಲ್. ಇವರೆಲ್ಲ ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಮನೋಅಭಿಲಾಷೆ ಇದ್ದಂಥವ್ರು. ಅಧಿಕಾರದಿಂದ ಇವರು ಆಗಿರ್ಬೋದು, ಆದರೆ ನಮ್ಮೆಲ್ಲರ ಹೃದಯದಲ್ಲಿ ಅವರು ಸದಾ ಶಾಶ್ವತವಾಗಿ ಆ ಸ್ಥಾನದಲ್ಲಿ ಇರ್ತಾರೆ. ಯಾರು ತ್ಯಾಗ ಮಾಡ್ತಾರೆ ಅವರು ಯಾವಾಗಲೂ ನಮ್ಮ ಪೂರ್ವಜರ ಸಂಸ್ಕೃತಿ ಮುಖಾಂತರ ಶ್ರೇಷ್ಠರಾಗ್ತಾರೆ ಅಂತ ಎಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ, ಇಂಡಿ ನಗರದ ಗತವೈಭವದ ದಿನಗಳು, ಬಹಳ ಜನ ಅನೇಕ ಹಿರಿಯರು ಈ ನಗರದ ಅಭಿವೃದ್ಧಿಗಾಗಿ ಶ್ರಮಿಸಿದವರಿದ್ದಾರೆ. 1973ರಿಂದ ಏನು ಪುರಸಭೆಗೊಂಡಿದೆ, ಅಲ್ಲಿಂದ ಇಲ್ಲಿವರೆಗೆ ಅನೇಕ ಜನ ಈ ನಗರದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಆ ಎಲ್ಲ ಹಿರಿಯ ಜೀವಿಗಳನ್ನು ಸ್ಮರಣೆ ಮಾಡ್ತೀನಿ. ಅವರ ಮಾರ್ಗದಲ್ಲಿ, ಅವರೇನು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಇವರು ಸಹಿತ ಎಲ್ಲರೂ ಸಾಗಿ ಅನ್ನೋದೇ ನಮ್ಮೆಲ್ಲರ ಆಶಯ. ಭವಿಷ್ಯದಲ್ಲಿ ಇಂಡಿ ಒಂದು ಮಾಡೆಲ್ ಭಾಗ ಆಗಬೇಕು, ಮಾದರಿಯ ನಾಡು. ಈ ಪ್ರದೇಶದ ಕೊನೆಯ ಭಾಗದ ಗಡಿ ಭಾಗದಲ್ಲಿ ನಾವಿದ್ರೂ ಸಹಿತ ಕನ್ನಡವನ್ನು, ಅದರ ಜೊತೆಗೆ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಅತ್ಯಂತ ಉದಾರ ಮನಸ್ಸಿನಿಂದ ಬದುಕತಕ್ಕಂಥ ನಮ್ಮ ಜನರ ಬದುಕು ಬಹಳ ಉದಾತ್ತವಾಗಿದೆ. ಆಡಳಿತ ವ್ಯವಸ್ಥೆಯೂ ಸಹಿತ ಅಷ್ಟೇ ಚುರುಕಿನಿಂದ ಈ ಭಾಗದಲ್ಲಿ ತನ್ನ ಕಾರ್ಯಗಳನ್ನು ಮಾಡ್ತಾ ಇದೆ. ಅವರೆಲ್ಲ
ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ನಾವು ಇವತ್ತು ಬಹಳ ಸಂತೋಷದಿಂದ ಸಂಭ್ರಮದಿಂದ ಇವತ್ತು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಮತ್ತು ಎಲ್ಲ ಸದಸ್ಯರುಗಳ ಸಹಾಯ ಸಹಕಾರದಿಂದ ಇವತ್ತು ಆಯ್ಕೆಯಾಗಿದ್ದಾರೆ. ಇನ್ನೊಮ್ಮೆಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇಡೀ ಈ ಚುನಾವಣೆ ಪ್ರಕ್ರಿಯೆಯ ನೇತೃತ್ವವನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಚುನಾವಣೆಯ ಪ್ರಾರಂಭಗೊಂಡು ಮುಗಿಯುವವರೆಗೆ ಈ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಶ್ರಮಿಸಿದ್ದಕ್ಕೆ ಅವರಿಗೆ ಮತ್ತು ಅವರೆಲ್ಲರ ಜೊತೆಗೆ ಸಹಕರಿಸತಕ್ಕಂಥ ಎಲ್ಲ ಹಿರಿಯರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಅನೇಕ ಜನ ಪ್ರತಿಷ್ಠಿತ ಕುಟುಂಬದವರು ಇವತ್ತು ನಮಗೇನು ಸಹಾಯ ಮಾಡಿದ್ದಾರೆ ಅವರೆಲ್ಲರನ್ನೂ ನಾನು ಸ್ಮರಿಸ್ತೀನಿ. ನಾವು ಬಹಳ ಇದಕ್ಕೆ ಔಡಂಬರತೆ ಕ್ರಿಯೇಟ್ ಮಾಡೋಂಗಿಲ್ಲ. ಚುನಾವಣೆಗಳು ಬಹಳ ಸೌಮ್ಯವಾಗಿ ನಡೀಬೇಕು, ಶಾಂತಿಯಿಂದ ಪ್ರೀತಿಯಿಂದ ಇವತ್ತು ಎಲ್ಲರನ್ನ ಪ್ರೀತಿಸ್ತಕ್ಕಂಥ ವಿಧಾನದಿಂದ ಸೌಮ್ಯವಾಗಿ ಚುನಾವಣೆಗಳನ್ನು ಇಲ್ಲಾಂದ್ರೆ ಇಲ್ಲೊಂದು ತರಸಾಗಿ ಕೂಡಿಸ್ಬೋದು. ನಾವು ಬೇಕಾದ ನಮ್ಮ ಕ್ಷೇತ್ರದ ಜನರಿರ್ತಾರೆ, ಆದರೆ ಅದನ್ನು ಮಾಡೋಂಗಿಲ್ಲ. ಭಾಳ ಶಾಂತಿಯಿಂದ ಚುನಾವಣೆ ನಡೆದದು ಏನಿಲ್ಲ. ದೀಸ್ ಆರ್ ದ ಮಾಡಲ್ ಥಿಂಗ್ಸ್ ನವ್ ಇಟ್ ಈಸ್ ಎಲೆಕ್ಷನ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಹೇಳ್ತೀನೋ ಯಾರ ಮನಸ್ಸಿಗೂ ಆಗಬಾರ್ದು, ಗೆದ್ದವ್ರಿಗೂ ಆಗಿರ್ಬೋದು, ಎಲ್ಲರೂ ನಮ್ಮವರೇ. ಆ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ರಾಜಕಾರಣ ಮಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದೀವಿ. ನನಗೆ ನಮ್ಮವರ ಅಧಿಕಾರ ಕೆಟ್ಟು ಸಿಕ್ಕದ ಅಷ್ಟೇ ಉಳಿದವ್ರ ಬಗ್ಗೆಯೂ ಸಹಿತ ಕರುಣೆ ಇರ್ತದೆ, ಪ್ರೀತಿ ಇರ್ತದೆ, ವಿಶ್ವಾಸ ಇರ್ತದೆ. ನಾನು ಇವತ್ತಿಗೂ ಸಹಿತ ಯಾವುದೇ 15 ಫೈನಾನ್ಸ್ ಇವರು ಆ್ಯಕ್ಚುಲಿ ಯಾವ ಮೆಂಬರ್ಸ್ ಅಧಿಕಾರದಾಗ ಇರಲಿಲ್ಲ, ಕೋರ್ಟ್ನಿಂದ ಅವ್ರಿಗೆ ಅವಕಾಶ ಇರಲಿಲ್ಲ. ಆದರೂ ಸಹಿತ ಇವರೆಲ್ಲ 23 ಜನರನ್ನ ಕರೆದು ಈಕ್ವಲಿ ಟ್ರೀಟ್ ಮಾಡಿ ಮತ್ತು ನಮ್ಮ ಮುಖಂಡರುಗಳ ಎಲ್ಲರ ಸಲಹೆ ತಗೊಂಡು ಅಭಿವೃದ್ಧಿ ಯೋಜನೆಗಳನ್ನು ಮಾಡಿದ್ದೆವು. ನನಗೆ ಚುನಾವಣೆಯಲ್ಲಿ ಮಾತ್ರ ರಾಜಕಾರಣ ಮಾಡ್ತೇವೆ. ಚುನಾವಣೆ ಮುಗಿದ ನಂತರ ಈ ಕ್ಷಣಕ್ಕೆ ಇವತ್ತೇನಿದೆ ಮತ್ತೆ ನ್ಯೂಟ್ರಲ್. ಆಲ್ ಪಾರ್ಟಿ, ಆಲ್ ಕಮ್ಯುನಿಟಿ, ಆಲ್ ಎಲ್ಲರೂ ನಮ್ಮವರೇ. ಆ ವಿಶಾಲ ಮನೋಭಾವನದ ಮೇಲೆ ರಾಜಕಾರಣ ಮಾಡ್ತಕ್ಕಂಥ ಒಂದು ವರ್ಗಕ್ಕೆ ನಾವು ಸೇರಿದವರಿದ್ದೀವಿ. ಈ ಪ್ರಾಂಜಲ ಮನಸ್ಸಿನ ವ್ಯಕ್ತಿತ್ವ ಈ ಭಾಗಕ್ಕೆ ಅವಶ್ಯಕತೆ ಇದೆ. ಇದ್ರ ರೀತಿಯಲ್ಲಿ ಇವತ್ತು ಈ ಸಕ್ಸಸ್ಗೆ ಯಾರ್ಯಾರು ಕಾರಣ ಆಗಿದ್ದಾರೆ ಅವರೆಲ್ಲರೂ ನಾನು ಪ್ರೀತಿಸ್ತೀನಿ, ಸಹಕರಿಸ್ತೀನಿ. ಮತ್ತು ಯಾರಿಗೆ ಚುನಾವಣೆಯಲ್ಲಿ ವಿಫಲರಾಗಿದ್ದಾರೆ ಅವರಿಗೂ ಸಹಿತ ನನ್ನ ಸಹಾನುಭೂತಿ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಭವಿಷ್ಯದಲ್ಲಿ ಉತ್ತಮ ಇವತ್ತಿನಿಂದ 23 ಸದಸ್ಯರು ನೀವೆಲ್ಲರೂ ಒಂದೇ, ಎಲ್ಲರೂ ಕೂಡಿನೇ ಈ ನಗರದ ಅಭಿವೃದ್ಧಿಗಾಗಿ ನೀವು ಶ್ರಮಿಸಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕ ಸಲಹೆಯನ್ನು ನೀಡಿ ನೀವೆಲ್ಲರೂ ಈ ನಗರದ ಭವಿಷ್ಯಕ್ಕಾಗಿ ಶ್ರಮಿಸಬೇಕು. ನಿಮ್ಮ ಜೊತೆಗೆ ನಾವೆಲ್ಲರೂ ಇರ್ತೀವಿ. ಮತ್ತು ಮಾಧ್ಯಮದ ಅನೇಕರು ನೀವೆಲ್ಲ ಭಾಳ ಪ್ರಜ್ಞಾವಂತರಿದ್ದೀರಿ. ನಾಗರಿಕ ಸಮಾಜದ ಚಿಂತನೆಗಳನ್ನು ಜನರ ಧ್ವನಿಯಾಗಿ ಈ ಸಂಸ್ಥೆಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಪ್ರಯತ್ನ ನೀವೆಲ್ಲ ಕೂಡಿ ಮಾಡಿ ಒಟ್ಟಾರೆ ಈ ಭಾಗದ ಸಮಗ್ರ ಅಭಿವೃದ್ಧಿಯಲ್ಲಿ ನಾವೆಲ್ಲ ಕೂಡಿ ಶ್ರಮಿಸೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡಿರ್ತಕ್ಕಂಥ ಕನಸು, ಸಮಾಜದ ಕನಸು ಇಲ್ಲಿ ನಿರ್ಮಾಣ ಆಗ್ತಕ್ಕಂಥ ಪ್ರಯತ್ನ ಇದೆ. ಇಲ್ಲಿ ನಮ್ಮ ಅವಧಿಯಲ್ಲಿ ಎಲ್ಲ ವರ್ಗದವರು ಇಲ್ಲಿ ಮೂಲ ಸ್ಪರ್ಶರಾಗಿದ್ದಾರೆ, ಬಂಜಾರ ಸಮುದಾಯದವರಾಗಿದ್ದಾರೆ, ಹಿಂದುಳಿದ ವರ್ಗದವರಾಗಿದ್ದಾರೆ, ಮುಂದುವರೆದಿದ್ದಾರೆ. ಸೊ ಎಲ್ಲರಿಗೂ ಸಮಾನವಾದಂಥ ಅವಕಾಶ ಇಲ್ಲಿ ದೊರೆತಿದೆ. ಇದೇ ತಳಹದಿ ಮೇಲೆ ನಾವೆಲ್ಲ ರಾಜಕಾರಣ ಮಾಡೋಣ. ಒಬ್ಬರಿಗೆ ಅವಕಾಶ ಸಿಗಬೇಕಾಗಿತ್ತು, ಕಾರಣಾಂತರಗಳಿಂದಾಗಿಲ್ಲ. ಮುಂದಿನ ದಿನಮಾನದಲ್ಲಿ ಅವರಿಗೂ ಸಹಿತ ಅವಕಾಶ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡೋಣ. ಈ ನಗರದ ಭವಿಷ್ಯದಲ್ಲಿ ಈ ನಗರಕ್ಕೆ ಇನ್ನೊಂದಿಷ್ಟು ಏನೆಲ್ಲ ಮಾಡಬೇಕಾಗುತ್ತೆ. ಇವತ್ತು ಸ್ಟ್ರೀಟ್ ಲೈಟ್ ಅದ, ನಾನು ಇಲ್ಲಿ ನಗರ ಸ್ಟೇಷನ್ ನೋಡಿಕೊಂಡ್ರೆ ಎಲ್ಲೋ ಯಾವುದೋ ನಗರಕ್ಕೆ ಬಂದಿದ್ದೀವಿ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಸೊ ಆ ರೀತಿಯಲ್ಲಿ ಉಳಿದ 3 ರಸ್ತೆಗಳಿಗೆ ಮಾಡ್ತಕ್ಕಂಥ ಮುಂದಿನ ಅವಧಿಯಲ್ಲಿ ನನ್ನ 28ರ ಅವಧಿ ಮುಗಿದ್ರೊಳಗೆ ಅವು ಸಹಿತ ಅಭಿವೃದ್ಧಿಪಡಿಸೋದು ಪ್ರಾಮಾಣಿಕವಾದಂಥ ಪ್ರಯತ್ನ ನಾವು ಮಾಡ್ತೀವಿ. ಹಾಗೆಯೇ ಇಂಡಿ ನಗರದ ಇನ್ನೊಂದಿಷ್ಟು ಯೋಜನೆಗಳನ್ನು ಮೆಗಾ ಮಾರ್ಕೆಟ್ ಶೀಘ್ರವಾಗಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ 4 ಪ್ರಮುಖ ರಾಷ್ಟ್ರೀಯ ನಾಯಕರುಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಅನಾವರಣ ಮಾಡೋದಿದ್ದೀವಿ. ಸ್ವತಂತ್ರ ಸಂಗ್ರಾಮದಲ್ಲಿ ಹೆಸರು ಮಾಡಿರ್ತಕ್ಕಂಥ ತಾಯಿ ರಾಣಿ ಚೆನ್ನಮ್ಮ ಅವರ ಮೂರ್ತಿಯನ್ನು, ಹಾಗೆಯೇ ರಾಣಿ ಚೆನ್ನಮ್ಮ ಅವರ ಬಲಗೈ ಬಂಟನಾಗಿರ್ತಕ್ಕಂಥ ಇತಿಹಾಸ ಪುರುಷನಾಗಿರ್ತಕ್ಕಂಥ ಯುಗ ಪುರುಷರಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣರನ್ನ, ಹಾಗೆಯೇ ಭಾಳ ಸಂತ ಶ್ರೇಷ್ಠರಾಗಿರ್ತಕ್ಕಂಥ ಸಂತ ಸೇವಾಲಾಲರ ಮೂರ್ತಿಯನ್ನು ಮುಂದಿನ ದಿನಮಾನದಲ್ಲಿ, ಹಾಗೆ ಇನ್ನೂ 4 ಪ್ರಮುಖ ಇತಿಹಾಸಕಾರರ ಯುಗ ಪುರುಷರ ಮೂರ್ತಿಗಳನ್ನು ಮುಂದಿನ ದಿನಮಾನದಲ್ಲಿ, ಇವತ್ತು ಕೆಲವು ಆಗಿವೆ, ಕೆಲವು ಇನ್ನೂ ನಡೆದಿದೆ, ಅವೆಲ್ಲವನ್ನು ಉದ್ಘಾಟನೆ ಮಾಡಿಸಿ ಲೋಕಾರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಯಾವ ಭಾಗದಲ್ಲಿ ಎಲ್ಲ ಸಮುದಾಯದವರಿಗೆ
ಉದಾಹರಣೆಗೆ ನಿಮ್ಮ ಹಡಪದ ಅಪ್ಪಣ್ಣ ಅವ್ರದ್ದು ಮೂರ್ತಿ ನಗರದಾಗಿಲ್ಲ, ಏನೇನೋ ಮೂಢನಂಬಿಕೆಗಳಿಂದ. ಅದರ ಮೂಢನಂಬಿಕೆಗಳನ್ನು ಬಸವಣ್ಣನ ತಳಹದಿ ಮೇಲೆ ರಾಜಕಾರಣ ಮಾಡ್ತಕ್ಕಂಥ ನಾವು ಎಲ್ಲರಿಗೂ ಸಹಿತ ಅವಕಾಶ ಕೊಡಬೇಕು ಅಂತಕ್ಕಂಥ ಚಿಂತನೆಯಿಂದ ಇವತ್ತು ಟಿಪ್ಪು ಸುಲ್ತಾನದಾಗಿರ್ಬೋದು, ಮಹಾವೀರ ಸರ್ಕಲ್ ಮೊದಲೇ ಆಗ್ಯದ, ಬಸವಣ್ಣ ಅವ್ರದ್ದಾಗ್ಯದ, ಎಲ್ಲ ಇತಿಹಾಸ ಪುರುಷರು ನಗರದಲ್ಲಿ ಇರಲಿ, ಅವರ ಪ್ರೇರಣೆ ಸಮಾಜಕ್ಕೆ ಸಮಾಜ ನಿರ್ಮಾಣ ಮಾಡೋಕ್ಕೆ ಅಣ್ಣ ಬಸವಣ್ಣ 12ನೇ ಶತಮಾನದಲ್ಲಿ ಏನು ಚಿಂತನೆಯನ್ನು ಮಾಡಿದ್ರು, ಆ ಚಿಂತನೆಯಲ್ಲಿ ಸಾಗಲಿಕ್ಕೆ ಈ ನಗರ ಸರ್ವ ಸಮುದಾಯಗಳು, ನಾವು ಯಾರೂ ಅಪ್ಲಿಕೇಶನ್ ಹಾಕಿ ಹುಟ್ಟೋದಿಲ್ಲ. ಇಲ್ಲಿ ನಾವೇನು ಹುಟ್ಟಿರ್ತೀವಿ ಎಲ್ಲ ವರ್ಗಗಳನ್ನು ಪ್ರೀತಿಸ್ತಕ್ಕಂಥ ಮನೋಅಭಿಲಾಷೆಗಳನ್ನು ಇಟ್ಕೊಂಡು ನಾವೆಲ್ಲ ಬದುಕಬೇಕಾಗ್ತದೆ. ಅದು ನಿಜವಾದಂಥ ನಾಗರಿಕ ಸಮಾಜದ ಕರ್ತವ್ಯ. ಆ ಕರ್ತವ್ಯ ಈ ಭಾಗದಲ್ಲಿ ನಾವೆಲ್ಲ ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಪಾಲ್ಗೊಂಡಿರ್ತಕ್ಕಂಥ ವಿಶೇಷವಾಗಿ ಚುನಾವಣೆಯಲ್ಲಿ ಇಬ್ಬರು ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲು ತ್ಯಾಗ ಮಾಡಿದ ಮತ್ತು ಅವರಿಗೆ ಅವಕಾಶ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಇನ್ನೊಮ್ಮೆ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಯಾರಾದರೂ ಮಾಧ್ಯಮದ ಆತ್ಮೀಯರು ಪ್ರಶ್ನೆಗಳನ್ನು ಕೇಳಿದ್ರೆ ಕೇಳಬೇಕು. ಸೋಷಿಯಲ್ ಜಸ್ಟಿಸ್ ಕಾಪಾಡಲಿ ಸತ್ಯ, ಆದರೆ ಸೋಷಿಯಲ್ ಜಸ್ಟಿಸ್ ಕಾಪಾಡೋದು ಡೆಮಾಕ್ರೆಟಿಕ್ ಪಾಲಿಸಿ ನೋಡಲ್ಲ. ಸೋಷಿಯಲ್ ಜಸ್ಟಿಸ್ ಕಾಪಾಡೋ ನೆಪದಲ್ಲಿ ಡೆಮೋಕ್ರೆಟಿಕ್ ಪಾಲಿಸಿ ನೋಡ್ದಂಗೆ ಆಗ್ತದೆ. ಇವತ್ತಿನ ಚುನಾವಣೆ ಒಳಗೆ 2-3 ದೃಷ್ಟಿಕೋನದೊಳಗೆ ಮಾಡಬೇಕಾಗ್ತದೆ. ಒಂದು, ನೀವು ಹೇಳ್ತಕ್ಕಂಥದ್ದನ್ನ ಇವತ್ತು ನಾನು ಮೊದಲೇ ಉತ್ತರ ಕೊಟ್ಟಿದ್ದೆ. ಇದು ಆಲಕ್ಕೆ ಯಾರು ಕಾರಣ ಗೊತ್ತಿರುತ್ತೆ, ಹೂ ಇಸ್ ಡಿಸರ್ವ್ ನಮಗೆಲ್ಲರಿಗೂ ಗೊತ್ತಿದೆ. ಡಿಸರ್ವ್ ಪಕ್ಷ ನಿಷ್ಠೆಯಲ್ಲಿ ಸೀನಿಯಾರಿಟಿ ಒಳಗೆ ಭೀಮಾಶಂಕರ್ ಅವರು ಇದ್ದರು. ಆದರೆ ಅವ್ರದೇ ಸಲಹೆ ತಗೊಂಡು ನಮ್ಮವ್ರಿಗೆ ಮಾಡಿರಿ, ಈಗ ಇದೊಂದು ಇವರಿಗೂ ಮಾಡಿರಿ, ಎಲ್ಲರಿಗೂ ಬ್ಯಾಲೆನ್ಸ್ ಆಗ್ತದೆ ಅವ್ರು ಹೇಳೋದನ್ನು ನಾನು ಅದನ್ನು ಮಾಡಿರಿ. ಭಾಳ ಸೂಕ್ಷ್ಮವಾಗಿ ನೀವು ಕೇಳಿದ್ರಿ, ನಾನು ಅದನ್ನು ಭಾಳ ವಿಂಗಡಿಸಿ ಹೇಳ್ಬಿಟ್ಟೆ. ಮುಚ್ಚುಡಿದ್ರಾಗ ಏನಾಗ್ತಿಲ್ಲ. ಭವಿಷ್ಯದಲ್ಲೂ ಸಹಿತ ನಾನು ಅನೇಕ ಸಂದರ್ಭದಲ್ಲಿ ಅವಕಾಶಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ಈಗ ಇಂಡಿ ಗ್ಯಾರಂಟಿ, ಜಿಲ್ಲಾ ಗ್ಯಾರಂಟಿಗೆ ಅಲ್ಪಸಂಖ್ಯಾತರಿಗೆ ಮಾಡಿದ್ದೀನಿ, ತಾಲೂಕಾ ಗ್ಯಾರಂಟಿಗೆ ಮೂಲ ಸ್ಪರ್ಶಿ ನಾನು ಆ ಎಲ್ಲ ವ್ಯವಸ್ಥೆಗಳನ್ನು ಪಾಲ್ಗೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಮೊದಲು ಮಾಡಿದ್ದೀವಿ, ಮುಂದೂ ಮಾಡ್ತೀವಿ. ಮತ್ತು ಹೆಚ್ಚಿಗೆ ಈ ಶೋಷಿತ ನೊಂದ ವರ್ಗಗಳಿನ ಪರವಾಗಿಯೇ ನಾನು ರಾಜಕಾರಣ ಮಾಡಿದ್ದೀನಿ. ನನ್ನ ಇಡೀ 30-35 ವರ್ಷದ ರಾಜಕೀಯ ಅವಧಿಯಲ್ಲಿ ಅತಿ ಹೆಚ್ಚು ಸ್ಥಾನಮಾನಗಳನ್ನು ಯಾರಿಗೆ ಕೊಟ್ಟಿನೂ ನಾಮಿನೇಷನ್ಸ್ ಆಗಿ ಎಲ್ಲರನ್ನ ಮಾಡಿದ್ದೀನಿ. ZP ಒಳಗೆ ಮಾಡಿದ್ದೀನಿ, ತಾಲೂಕು ಪಂಚಾಯತ್ ಮಾಡಿದ್ದೀನಿ, ಮುನ್ಸಿಪಾಲಿಟಿ PMC ಒಳಗೆ ಮಾಡಿ ಯಾರಿಗೂ ಬಿಟ್ಟಿಲ್ಲ. ನಾವು ಸರ್ವರ್ನ ಜಿಲ್ಲಾ ಪಂಚಾಯತ್ ಟಿಕೆಟ್ಗಳು ಕೊಡೋದು ಬಂದಾಗ ನೀವು ನೋಡಿರಲ್ಲ, ಅವ್ರ ಪರವಾಗಿ ಚುನಾವಣೆಗಳನ್ನು ಯಾವ ಪ್ರಮಾಣದಾಗ ಸಹಾಯ ಮಾಡಬೇಕಾಗಿ ಬಹುತೇಕ ಕರ್ನಾಟಕದ ಯಾರು ಮಾಡಿಲ್ಲ. ಆ ಪ್ರಮಾಣದಾಗ ಎಲ್ಲ ಆ್ಯಂಗಲ್ದಾಗ ಸಹಾಯ ಮಾಡಿದ್ನ. ನೀವು ಬೇಕಾದ್ರೆ ಅವ್ರನ್ನ ಸೂಕ್ಷ್ಮವಾಗಿ ಗಮನಿಸ್ಬೋದು. ನಿಂಬಾಳಕ್ಕೆ ಹೋಗಿ ಅಗರ್ಕೆಡ್ ಬಂದಾಗ ನನ್ನ ಪ್ರಾಮಾಣಿಕ ಪ್ರಯತ್ನ ಸಮಾಜದ ಚಿಂತನೆಗಳನ್ನು, ಯಾಕಂದ್ರೆ ನನಗೆ ಎಲ್ಲ ವರ್ಗಗಳನ್ನು ಪ್ರೀತಿಸ್ತವ, ನಾನು ಎಲ್ಲ ವರ್ಗಗಳನ್ನು ಸಮಾನವಾಗಿ ತಗೊಂಡು ಹೋಗ್ತಕ್ಕಂಥ ರಾಜಕಾರಣ ಅತ್ಯಂತ ಪ್ರಬುದ್ಧದಿಂದ. ನಾನು ಏನು ಪರಿಪೂರ್ಣ ಅಲ್ಲ, ನನಗೆ 50% ತಪ್ಪಾಗಿರ್ಬೋದು, ಆದರೂ 90% ಎಲ್ಲರನ್ನ ಮಾತನ್ನು ಉಳಿಸಿಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ಆಮೇಲೆ ಈ ಚುನಾವಣೆ ಪ್ರಕ್ರಿಯೆ ನಾನು ಒಬ್ಬನಿನ ಮೇಲೆ ಇರಂಗಿಲ್ಲ. ಸದಸ್ಯರುಗಳ ಅಭಿಪ್ರಾಯ, ಸಾರ್ವಜನಿಕರ ಅಭಿಪ್ರಾಯ ಮತ್ತು ಸಾಮಾಜಿಕ ನ್ಯಾಯ, ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳನ್ನು ನಿಮಗೊಂದು ಮಾತು ಹೇಳ್ತೇನೆ. ಮೊನ್ನೆ ಪಾರ್ಲಿಮೆಂಟ್ ಇಲೆಕ್ಷನ್ ಆಯಿತು, ಮೂಲ ಅಸ್ಪೃಶ್ಯರು ನಾವು ಟಿಕೆಟ್ ಕೊಡಿಸ್ತೀವಿ. ಆದರೆ ಬಂಜಾರ ಸಮುದಾಯದವರು ಈ ಸಲ ಎಷ್ಟು ಮತ ಹಾಕಿದಾರೆ ಅನ್ನೋದನ್ನ ನಾನು ಪರಿಗಣಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ಸಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಮೊನ್ನೆ ಚುನಾವಣೆ ಒಳಗೆ, ಲೋಕಸಭೆ ಚುನಾವಣೆ ಒಳಗೆ ಸನ್ಮಾನ್ಯ ಪ್ರೊಫೆಸರ್ ರಾಜೀವ್ ಅಲ್ಮೂರ್ ಅವರಿಗೆ ನಾವೇನು ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದ್ದೀವಿ, ಅವರಿಗೆ ನೀವು ತಾಂಡಾಸ್ ಲಿಸ್ಟ್ ತಗೊಂಡ್ರಿ ಅಂದ್ರೆ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಮತ ಹಾಕಿದ್ದಾರೆ. ನನಗೆ ಅದೆಲ್ಲ ದೃಷ್ಟಿಕೋನಗಳನ್ನು ಇಟ್ಕೊಂಡು ಇವತ್ತು ಅದನ್ನು ನಿರ್ಣಯ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಮತ್ತು ಈ ಪ್ರಯತ್ನಕ್ಕೆ ಮೂಲ ಕಾರಣೀಭೂತರು ಅವರು ಓಟ್ ಬಳಕೆ ಮಾಡಿದ ಹೊರತು ನಾವು ಮಾಡ್ತಕ್ಕಂಥ ಅವ್ರ ಬಾಯಿಲಿಂದ ಬಂದ್ಬಿಟ್ಟು ಇದನ್ನು ಮಾಡಿದ್ದೀವಿ, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. ಮತ್ತು ನನಗೆ ಎಲ್ಲ ಸಮುದಾಯಗಳನ್ನು, ಅಲ್ಪಸಂಖ್ಯಾತರಿಗೆ ಕರ್ನಾಟಕದ ಯಾವ ಜಿಲ್ಲಾದಾಗೂ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಡಿಲ್ಲ. ವಿ ಹ್ಯಾವ್ ಡನ್ ಇಟ್. ಇಂಡಿ ನಗರದ ಇತಿಹಾಸದಾಗ ಮೂಲ ಅಸ್ಪೃಶ್ಯರಾಗಿರಲಿಲ್ಲ. ವಿ ಹ್ಯಾವ್ ಡನ್ ಇಟ್. ಮಾಡಿದೀವಿ ನಾವು. ಈ ಮೊದಲಿನವ್ರು ಯಾರು ಮಾಡಿರಲಿಲ್ಲ ಮೂಲ ಅಸ್ಪೃಶ್ಯರಿಗೆ ಇಂಡಿ ನಗರ. ವಿ ಹ್ಯಾವ್ ಡನ್ ಇಟ್. ಸ್ವಾತಂತ್ರ್ಯದ ನಂತರ 60-65 ವರ್ಷ ಆದಕ್ಕೆ ಯಾರೂ ಮಾಡಿರಲಿಲ್ಲ. ನಾವು ಅದನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಶ್ರೀಮತಿ ತಾಯಿ ಕಾಳೆ ಅವರಿಗೆ ಮಾಡಿದ್ದಾರೆ. ನಾನು ಇನ್ನೊಂದು ಹೇಳ್ತೀನಿ, ಭೀಮಾಶಂಕರ್ ಮೂರ್ಮನ್ ಅವ್ರದ್ದೇನು ತ್ಯಾಗದ, ಅವ್ರನ್ನ ಭಾಳ ಮೇಲೆ ಹೋಗ್ಯದ, ಅವ್ರು ಇದಕ್ಕಿಂತ ಹೆಚ್ಚಿನ ಸ್ಥಾನದಾಗ ಕಾಣಿಸ್ತಕ್ಕಂಥ ಪ್ರಯತ್ನ ಮುಂದಿನ
ಮಾಡಬೇಕು. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ನಾವು ಅವ್ರ ಜೊತೆಗಿರ್ತೀವಿ, ಅದನ್ನು ಮಾಡಿಸ್ತೀವಿ. ನಾನು ಅದನ್ನು ಮಾಡಿ ಹೇಳಬೇಕು ಮಾಡಿದ್ದೆ, ನೀವು ಕೇಳಿರಿ ಮೊದಲೇ ಹೇಳ್ಬಿಡ್ತೀವಿ. ಇಟ್ ಈಸ್ ಅವರ್ ಕಮಿಟ್ಮೆಂಟ್. ಸಾಮಾಜಿಕ ಜಸ್ಟಿಸ್, ಸಾಮಾಜಿಕ ನ್ಯಾಯದ ಡೈಲಿ ನೀವು ನಡೆದಿರಿ, ಅದಕ್ಕೆ ಪ್ರಧಾನ ಉತ್ತರ. ನಾನು ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆ ಗಾಳಿಗೆ ದೂರಂಗಾಗಿದೆ ನೀವು ರೀತಿ ಕೇಳ್ತೇನೆ. ಯಾಕಂತಂದ್ರೆ ಬೇರೆ ಪಕ್ಷಗಳನ್ನು ತೆಗೆದುಕೊಂಡು ನೀವು ಸದ ಅಧಿಕಾರ ಜೊತೆಗೆ ಹಿಡಿದಿರಿ ನೋಡ್ರಿ, ಅದಕ್ಕೆ ನೀವೇ ಭಾಳ ಸಲ ಮಾತಾಡ್ತೀರಿ. ಅವ್ರ ಅಧಿಕಾರ ಹಿಡಿದು ವಾಮ ಹಿಡಿದಾರ. ಇಲ್ಲ ಅದ್ರ ಒಂದು ಮಾತು ಹೇಳ್ಬಿಡ್ತೀನಿ. ಪುರಸಭೆ ಚುನಾವಣೆಗಳನ್ನ ಈ ನಗರದೊಳಗೆ ಎಷ್ಟು ಸಲ ಚುನಾವಣೆಗಳು ನಡೆದವಲ್ಲ, ಏನೇನಾಗ್ಯಾವ ಇತಿಹಾಸದ ಮುಂದೆ. ನಾನು ಈ ಚುನಾವಣೆ ಜನರಲ್ಲಿ ಮತ ಕೇಳಿದ್ದೀವಿ, ಬಹುಮತ ಬಂದಿರಲಿಲ್ಲ. ಅನಿವಾರ್ಯ ಇಲ್ಲಿ ಯಾರಿಗೂ ಬಹುಮತ ಇಲ್ಲ. ಯಾವುದರ ಒಂದು ಪಕ್ಷಕ್ಕೆ ಸ್ಪಷ್ಟ ಬಹುಮತ ಇತ್ತು ಅಂದ್ರೆ ಅವಾಗ ಅದು ಆಗ್ತದೆ. ಇದು ಅನಿವಾರ್ಯ. ಈ ನಗರದ ಜನರ ಮ್ಯಾಂಡೇಟ್ ಹೆಂಗದ, ಈ ನಗರದ ಜನ 23ರಲ್ಲಿ 12ಕ್ಕೆ ಒಂದೇ ಪಕ್ಷಕ್ಕೆ ಹೆಚ್ಚಿದ್ರು, ಅದನ್ನ ಡಿಸ್ಪ್ಲೇಸ್ ಮಾಡಿದ್ದೀವಿ ಅಂದ್ರೆ ಎಸ್ ವಿ ವಿಲ್ ಅಗ್ರಿ. ಬಟ್ ಈ ಜನರ ತ್ರಿಕೋಶ ಸ್ಥಿತಿ, ಈ ಪುರಸಭೆಯನ್ನ ನಿರ್ಮಾಣ ಮಾಡೋರು ಈ ನಗರವಾಸಿಗಳು, ಅವರೇ ಅವತ್ತು ಒಂದು ಸ್ಪಷ್ಟ ಮ್ಯಾಂಡೇಟ್ ಏನಾರ 12 ಒಂದು ಪಕ್ಷಕ್ಕೆ ಕೊಟ್ಟಿದ್ರಂದ್ರೆ ನಾನು ಇದರ ಕೈ ಹಾಕ್ತಿದ್ದೆ, ಯಾವ ಕಾಲಕ್ಕೂ ಕೈ ಹಾಕ್ತಿದ್ದೆ. ನಾನು ಪ್ರಜಾಪ್ರಭುತ್ವವಾದಿನೇ ಇದೀನೋ ಅದನ್ನು ಕೊನೆತನ ಉಳಿಸ್ಕೋತೀನಿ. ಆದ್ರೆ 12 ಜನ ಅವ್ರ ಮ್ಯಾಂಡೇಟೇ ಕೊಡ್ಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ನೀವು ಮತ್ತೊಬ್ಬರ ಸಹಾಯ ತಗೋಬೇಕಾಗ್ತದೆ. ಇಲ್ಲಿ ಒಂದೇ ಪಕ್ಷದ ಮೇಲೆ ಅಧಿಕಾರಕ್ಕೆ ಬರಲಾರದಂತ ಸ್ಥಿತಿ ಈ ನಗರದ ಜನ ನಿರ್ಮಾಣ ಮಾಡಿದ್ದಾರೆ. ನಾನು ಅವರಿಗೆ ಮತದಾನ ಸಂದರ್ಭದಲ್ಲಿ ಹೇಳಿದೆ, ನೀವು ಯಾರಿಗಾರೇ ಮತ ಹಾಕಿ ಆದ್ರೆ ಸ್ಪಷ್ಟ ಬಹುಮತ ಕೊಡ್ತಕ್ಕಂಥ ಪ್ರಯತ್ನ. ಇವತ್ತು ನೋಡಿಲ್ಲ, ಕರ್ನಾಟಕದ ರಾಜ್ಯದಾಗ 2018 ತ್ರಿಕೋಶ ಸ್ಥಿತಿ ಆಯ್ತು, 2008 ತ್ರಿಕೋಶ ಸ್ಥಿತಿ ಆಯ್ತು. ಎಂತ ಸರ್ಕಾರಗಳು ಬಂದು ನೋಡಿರಿ ನೀವು. ಆದ್ರೆ ಇವತ್ತು ದ ಸ್ಪಷ್ಟ ಮ್ಯಾಂಡೇಟ್ 1989, 1999, 2013, 2020. ಎಸ್.ಎನ್. ಕೃಷ್ಣ ಅವರು, ವೀರೇಂದ್ರ ಪಾಟೀಲ್ರು, ಸಿದ್ದರಾಮಯ್ಯನವರು, ಇವತ್ತು ಮತ್ತೆ ಎರಡನೇ ಅವಧಿ ಸಿದ್ದರಾಮಯ್ಯ. ಕ್ಲಿಯರ್ ಮ್ಯಾಂಡೇಟ್ ಇದೆ. ನಮಗೆ 2018 ಮ್ಯಾಂಡೇಟ್ ಇರಲಿಲ್ಲ. ಅವಾಗೂ ಸಹಿತ ಕರ್ನಾಟಕದ JDS ಅವ್ರನ್ನ ತಗೊಂಡು ಸಹಾಯ ಮಾಡಿ ಸರ್ಕಾರ ರಚನೆ ಮಾಡಿದ್ವಿ. ಒಂದು ವರ್ಷ ನಮ್ಮಿಂದ ಆಗಲಿಲ್ಲ. ಮತ್ತೆ ಇನ್ನೇನಾಯ್ತು ನಿಮಗೆ ಗೊತ್ತದು. 2008 ಸ್ಪಷ್ಟ ಬಹುಮತ ಬಂದಿರಲಿಲ್ಲ ಯಡಿಯೂರಪ್ಪನವರಿಗೆ, ಬೇರೆಯವ್ರ ಸಹಾಯ ತಗೊಂಡೇ ಮಾಡಿದ್ರು. ಮ್ಯಾಂಡೇಟ್ ಕ್ಲಿಯರ್ ಇದ್ದದನ್ನ ನಾವು ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಉದ್ಭವಿಸ್ತದೆ. ಅವ್ರಿಗೆ ಮ್ಯಾಂಡೇಟ್ ಇತ್ತು, ಅವ್ರ ಪರವಾಗಿ 12 ಜನ ಆಯ್ಕೆಯಾಗಿದ್ರು. ನೀವು ಯಾಕೆ ಅದನ್ನ ಇದನ್ನು ಮಾಡಿದ್ರೆ ಇಲ್ಲ. ಇಲ್ಲಿ ಒಂದು ಪಕ್ಷಕ್ಕೆ 10 ಅನ್ನೋದು, ಇನ್ನೊಂದು ಪಕ್ಷಕ್ಕೆ 8, ಇನ್ನೊಂದು ಪಕ್ಷಕ್ಕೆ 2, ಇನ್ನೊಂದು 20 ಪಕ್ಷ. ಇಲ್ಲಿ ಹ್ಯಾಂಗೆ ಮಾಡೋದು? ಪುರಸಭೆ ಯಾರ್ದಾರ ಸಹಾಯ ತಗೊಳ್ಳೋದ್ರೆ ಅಧಿಕಾರಕ್ಕೆ ಬರಂಗೇ ಇಲ್ಲ, ಅವಕಾಶ ಸಿಗೋದೇ ಇಲ್ಲ. ಬಿಕಾಸ್ ಆಫ್ ದಟ್ ಇದನ್ನ ಈ ರೀತಿ ಇಲ್ಲಿ JDS ಇಂದ ಆಯ್ಕೆ ಆದವರು ಇಲ್ಲಿ ಅದಾರ, ಪಕ್ಷೇತರದಿಂದ ಆಯ್ಕೆ ಆದವರು ಇಲ್ಲಿ ಅದಾರ. ಈ ನಗರದ ಪ್ರಬುದ್ಧರಾಗಿ ಅಧ್ಯಕ್ಷರಾಗಿ ಒಂದು ಪಕ್ಷದಿಂದ ಆಯ್ಕೆ ಆದರೂ ಸಹಿತ ಈ ನಗರ ಯಾರ ಕೈಯಾಗಿ ಕೊಟ್ಟರೆ, ಯಾರ ನೇತೃತ್ವದ ನಡೆದು ಒಳ್ಳೇದಾಗ್ತದೆ ಅಂತವ್ರು ಬಂದು ಸಹಾಯ ಮಾಡಿದವರು ಇಲ್ಲಿ ಅದಾರ. ಎಲ್ಲ 3 ಪಕ್ಷದವರು ಅದಾರ ಅಂತ ಹೇಳಿ ಇಲ್ಲಿ ಕೂಡಿದ್ದೀವಿ. ಇಟ್ ಇಸ್ ಅ ಮ್ಯಾಂಡೇಟ್. ಆಮೇಲೆ ಒಂದೊಂದು ನೀವು ಹೇಳ್ಬಿಡ್ತೀನಿ, 15 ಮತ್ತು 6 ಅಂಕಿ ಎಷ್ಟು ಡಿಫರೆನ್ಸ್ ಆಯ್ತು. 15 ಒಂದು ಕಡೆ, 6 ಒಂದು ಕಡೆ. ಕ್ಲಿಯರ್ ಮ್ಯಾಂಡೇಟ್ ಅದು. ಎಲ್ಲೋ ನಾವು 1, 2 ಏನ್ ಮಾಡ್ತೀವಿ. ಮತ್ತೆ ನಾವು ಯಾರಿಗೂ ಜಬರ್ದಸ್ತಿ ಮಾಡಂಗಿಲ್ಲ. ನಿಮ್ಮ ಓದದ ಮನಸ್ಸಿಗೆ ರಾಜಕಾರಣ ಮಾಡ್ತೀವಿ. ಯಾವುದ್ರ ಒಂದೇ ದಿನ ಜೋರಾವರಿ ಮಾಡೋದು ರಾಜಕೀಯ ನಿರ್ಮಾಣ ಆಯ್ತಂದ್ರೆ ಅವತ್ತ ರಾಜಕಾರಣ ಇರಂಗಿಲ್ಲ. ನಾನು ಇಲ್ಲಿ ತನಕ ಹೇಳ್ತೀನೋ ಹೃದಯದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ. ಪ್ರಜಾಪ್ರಭುತ್ವ ಮೂಲ ಆಶಯನೇ ಅಷ್ಟೇ, ವಿಶ್ವಾಸ, ಪ್ರೀತಿ, ಸಹಬಾಳ್ವೆ ನಿರ್ಮಾಣ ಮಾಡ್ತಕ್ಕಂಥ ಮಾಡಿದ್ದೀವಿ. ನನ್ನ ದೃಷ್ಟಿಯೊಳಗೆ ಇದನ್ನ ಈ ನಗರದ ಜನ ಮುಂದಿನ ನಿರ್ಮಾಣಕ್ಕೆ ಸ್ಪಷ್ಟ ಬಹುಮತ ಕೊಟ್ರೆ ನೀವು ಕೇಳೋ ಪ್ರಶ್ನೆ ಉದ್ಭವಿಸಾಗಲ್ಲ. ಈ ಚುನಾವಣೆಗೆ ಅನಿವಾರ್ಯವಾಗಿ ಅವ್ರ ಸ್ಥಿತಿ ನಿರ್ಮಾಣ ಮಾಡಿದ್ರೆ ನಾವು ಅದಕ್ಕೆ ಇದನ್ನ ಎಲ್ಲರ ಮನಸ್ಸಿಗೆ ಇಲ್ಲೇ ಅದರ ಎಲ್ಲರೂ ಮಾಡಿದ್ವಿ. ನಾ ಮಾಡಿಲ್ಲ, ಅವರೇ ಎಲ್ಲರೂ ಕೂಡಿ ಇವ್ರ ನೇತೃತ್ವದ ಆಗ್ತದೆ ಮಾಡ್ಯಾರ. ಅವ್ರು ಬಂದು ಸಹಕಾರ ಮಾಡ್ತೀನಿ ಅಂದ್ರೆ ನಾ ಬೇಡಲ್ಲ, ನೀವು ಬರಬೇಡ್ರಿ ನಮ್ಮಲ್ಲೇ, ನಾವು ಬಂದು ನಿಮ್ಗೆ ಮಾಡ್ತೀವಿ ಸರ್ಕಾರ. ಆಮೇಲೆ ಇನ್ನೊಂದು ಸ್ಥಳೀಯ ಸಂಸ್ಥೆಗಳ ಪರಿಸ್ಥಿತಿ ಹೇಳ್ಬಿಡ್ತೀವಿ. ಯಾವ ಪಕ್ಷ ಅಧಿಕಾರವಾಗಿರ್ತದೆ, ಸ್ಥಳೀಯ ಸಂಸ್ಥೆ ಅವ್ರ ಜೊತೆಗಿದ್ರೆ ಕೆಲಸ ಆಗಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಸಹಾಯ ಮಾಡಿದಾರೆ. ಅವರೆಲ್ಲ ವಿಚಾರವಾದಿಗಳದಾರ, ವಿದ್ಯಾವಂತರದಾರ, ಬುದ್ಧಿವಂತರದಾರ, ಅನುಭವಿಗಳದಾರ. ಅವ್ರನ್ನ ನಮ್ಗೆ ಯಾಕೆ ಸಹಾಯ ಮಾಡಿರ್ತಾರೆ? ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅದ, ಆ ಸರ್ಕಾರದ ಜೊತೆಗೆ ನಾವಿದ್ರೆ ಇಂಡಿ ನಗರದ ಅಭಿವೃದ್ಧಿ ಆಗ್ತಿರ್ತಕ್ಕಂಥ ಚಿಂತನೆ ಇಟ್ಕೊಂಡು ಸಹಾಯ ಮಾಡಿದ್ರು. ದಟ್ ಈಸ್ ದ ಕ್ರೈಟೀರಿಯಾ. ಮತ್ತೇನು ಕೇಳಬಹುದು?
ಏನು ಕೇಳೋದು ನಾನು ಕೇಳಾರ್ದಂಗೆ ನಡ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತೀನಿ. 1% 2% ಎಲ್ಲದೆ ಯೂಶುವಲಿ ಲೋಕಲ್ ಬಾಡೀಸ್ ರೂಲಿಂಗ್ ಗೌರ್ಮೆಂಟ್ ಪರವಾಗಿನೇ 90% ರಿಸಲ್ಟ್ಸ್ ಎಲ್ಲ ಕಡೆ ಆಗ್ತದೆ. ಏನು ರಜು ಏನದ ಕಾವಳೆ ಏನೂ ಇಲ್ಲ ವಿಚಾರ ಯಾವುದು ಮಾಸ್ಟರ್ ಪ್ಲಾನ್ಸ್ ಅಂತ ಬೇರೆ ಏನು ಮಾಸ್ಟರ್ ಪ್ಲಾನ್ಸ್ ಹಿಂದಿ ನಗರ ಆಲ್ರೆಡಿ ಮಾಸ್ಟರ್ ಪ್ಲಾನ್ ಹೊರಪಟ್ಟದ. ಆದ್ರೆ ಏನಾಗ್ಯದ ಮಾಸ್ಟರ್ ಪ್ಲಾನ್ ಇಂಪ್ಲಿಮೆಂಟ್ ಆಲ್ರೆಡಿ ಮಾಡೋದ್ರಿಂದ ದ ಹಬ್ಸ್ ಆಫ್ ಇಂಡಸ್ಟ್ರಿಯಲ್ ಹಬ್, ಎಜುಕೇಶನ್ ಹಬ್, ಬೇರೆ ಬೇರೆ ಹಬ್ಗಳನ್ನು ನಿರ್ಮಾಣ ಮಾಡಬೇಕು. ಇದು ಅದಕ್ಕೊಂದು ಇನ್ನೊಂದು ಕಾಲ್ಮಿತಿ ಅದ. ಅದರೊಳಗೆ ನಾವು ಟೌನ್ ಪ್ಲಾನಿಂಗ್ ಅಥಾರಿಟಿ ಮುಖಾಂತರ ಮಾಡಬೇಕಂತ ಪ್ಲಾನ್ ಮಾಡ್ತೀವಿ. ಬಟ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಇಂಡಿ ನಗರದ ಸಮೀಪಕ್ಕೆ ಇಂಡಿ ನಗರಿಗೆ ಅನುಕೂಲ ಆಗಂಗೆ ನಾನು ಆ ರೋಡ್ ಯಾಕೆ ಡೆವಲಪ್ ಮಾಡಿದ್ರೆ ಯೂಶುವಲಿ ನನ್ನ ಕಾನ್ಸೆಪ್ಟ್ ವಿಷನ್ ಹೆಂಗಿರ್ತದಂದ್ರೆ ಇದು ರೋಡು ಆಗಿರಬೇಕು. ಫ್ಯೂಚರ್ನಾಗ ನಾ ಏನು ಡೆವಲಪ್ಮೆಂಟ್ ಮಾಡ್ಲಾಕತ್ತೀನಿ ಬೂದಾಳದ ಸರ್ವೆ ನಂಬರ್ ಇಂಡಿ ರೈಲ್ವೆ ಸ್ಟೇಷನ್ ಸಮೀಪಕ್ಕೆ 20-24 ಎಕರೆ ಒಳಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆ ಡೆವಲಪ್ಮೆಂಟ್ಗೂ ಇದು ಉದ್ಯೋಗ ಅವಕಾಶಕ್ಕೆ ಅನುಕೂಲ ಆಗ್ತದೆ. ಬ್ರಾಡ್ಗೇಜ್ ಅಲ್ಲೇ ಪಕ್ಕಕ್ಕೆ ಅದ, ಅದ್ರ ಪಕ್ಕಕ್ಕೆ ನ್ಯಾಷನಲ್ ಹೈವೇ ಅದ. ಇನ್ನು ಫ್ಯೂಚರ್ದಾಗ ಇಲ್ಲಿ ಒಂದು ಹೈವೇ ಬರಲಾಗ್ತದೆ. ರಾ ಮಟೀರಿಯಲ್ ಇಡೀ ದೇಶದ ವ್ಯಾಪ್ತಿಯಿಂದ ಎಲ್ಲಿಂದ ತರಲಿಕ್ಕೂ ಅವ್ರೇನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡೋರು ಆ ಉದ್ಯೋಗ ಅವಕಾಶ ಒದಗಿಸಿಕೊಡೋರದ ಅವ್ರಿಗೆ ಎಲ್ಲ ಆ್ಯಂಗಲ್ನಾಗ ಹೆಲ್ಪ್ ಆಗ್ತದೆ ಅಂತ ತಿಳ್ಕೊಂಡು ಇದು ಮಾಡಿದ್ವಿ. ನಾನು ಫಸ್ಟ್ ರೋಡೇ ಸ್ಟೇಷನ್ ರೋಡೇ ಯಾಕೆ ಚಾಯ್ಸ್ ಮಾಡಿ ಈ ರೀತಿ ಡೆವಲಪ್ ಮಾಡ್ಲಿಕ್ಕಂದ್ರೆ ಬಿಕಾಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ ಆಗಲಿ ಅಂತಕ್ಕಂಥ ರೈಲ್ವೆ ಸ್ಟೇಷನ್ ಹಬ್ ಆಗಬೇಕು. ಫ್ಯೂಚರ್ದಾಗ ಇಂಡಿಯನ್ ರೈಲ್ವೆ ಸ್ಟೇಷನ್ ಇಂಡಿ ಕೂಡ್ದಂಗೆ ಆಗಬೇಕು. ಈ ರೋಡ್ ಡೆವಲಪ್ ಆಗಲಿ, ಇಂಡಸ್ಟ್ರಿ ಡೆವಲಪ್ ಆಗಲಿ ಅಂತೇಳಿ ಇವತ್ತು ನಮ್ಮ ಬ್ಲಾಕಲ್ಲಿ ಪ್ರೈವೇಟ್ ಸಹಿತ ಇಂಡಸ್ಟ್ರಿ ಹಬ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಅವರ್ ವಿಷನ್, ಅವರ್ ಕಾನ್ಸೆಪ್ಟ್ ಇಸ್ ವೆರಿ ಕ್ಲಾರಿಟಿ ಅಂಡ್ ವೆರಿ ಕ್ಲಿಯರ್. ಇದೇ ವಿಷನ್ದಾಗ ಹೋಗೋರಿಗೂ ನಾವು ಇದೇ ರೀತಿಯೇ ಕೆಲಸ ಮಾಡೋರಿಗೂ. ನನಗೆ 3-4 ಸಾವಿರ ಕೋಟಿ ರೂಪಾಯಿ ಈ ತಾಲೂಕಿಗೆ ಸ್ವಾತಂತ್ರ್ಯದ ನಂತರ ಬಿಜಾಪುರ ಜಿಲ್ಲೆ ಯಾವುದಾದ್ರೂ ಕ್ಷೇತ್ರಕ್ಕೆ ಇಷ್ಟು ಪ್ರಮಾಣ ಅನುದಾನ ಬಂದಿದ್ದು ಅಂತ ರಾಜಕಾರಣ ಮಾಡಬೇಕು. ಇನ್ ಆಲ್ ಡಿಪಾರ್ಟ್ಮೆಂಟ್, ಇನ್ ಆಲ್ ಆಸ್ಪೆಕ್ಟ್ಸ್. ಈಗ ಒಂದೇ ನೀರಾವರಿಗೆ ನಾನು 3,000 ಕೋಟಿ ತರಲಾಗ್ತೀನಿ ರೇವಣ ಸಿದ್ದೇಶ್ವರ್, ಹಂಗಲ್ಲ. ಇನ್ ಆಲ್ ಡಿಪಾರ್ಟ್ಮೆಂಟ್, ಇನ್ ಆಲ್ ವರ್ಕ್ಸ್. ಇಂಡಿ ನಗರ ಮತ್ತು ಇಂಡಿ ವಿಧಾನಸಭಾ ಕ್ಷೇತ್ರದ ಜನರಿಗೆ ಏನು ಕೊಡಬೇಕಾಗ್ತದೆ. ಬ್ರಿಡ್ಜಸ್ ವೀರೇಂದ್ರ ಪಾಟೀಲ್ 1960 ದಶಕದ ಆ ಕಾಲದಾಗ ಒಂದು ಉಳಿದಿತ್ತು. ರೋಡ್ಗೆ ಮತ್ತು ಉಡ್ಚಾಣದವರು ಆಕ್ಚುಲಿ ಪೂಜಾ ಮಾಡಿ ಶಂಕುಸ್ಥಾಪನೆ ಮಾಡಿದ್ರು. ಆದ್ರೆ ಹಿರೇಮಣೂರು ಮತ್ತು ಚಿರೇಮಣೂರವರ ಒತ್ತಾಯಕ್ಕೆ ಅಲ್ಲಿಂದ ಬದಲಾವಣೆ ಆಯಿತು. ಆದ್ರೆ ನನಗೆ ಆ ನೆನಪಿಗಾಗಿ ಆ ಕೆಲಸ ಇವತ್ತು ಬ್ರಿಡ್ಜ್ ಮಾಡಿದ್ರು. ನೀವು ನೋಡ್ಬೋದು. ಇನ್ನೊಂದು ಶಾರ್ಟ್ಲಿ ಇನ್ನೊಂದು ಬ್ರಿಡ್ಜ್ ಮಾಡ್ತೀವಿ ಅದೇ ಭೀಮಾ ನದಿಗೆ. ಎಷ್ಟು ಕನೆಕ್ಟಿವಿಟಿ ಮಾಡಬೇಕಾಗಿರೋದು ಮಹಾರಾಷ್ಟ್ರ, ಕರ್ನಾಟಕ ಇರ್ಬೋದು, ಗುಲ್ಬರ್ಗ, ಬಿಜಾಪುರ ಡಿಸ್ಟಿಕ್ ಇರ್ಬೋದು. ಅಲ್ಲಿ ಕನೆಕ್ಟಿವಿಟಿಗೆ ವಿ ಹ್ಯಾವ್ ಗಿವನ್ ಪ್ರಯಾರಿಟಿ. ಆ ರೀತಿ ನಾನು ಹೇಳ್ಕೊಸೋದ್ರಿ ನಾವು ಕಾಣಿಸ್ತದ ಆ ಎಲ್ಲ ಕೆಲಸ ಹೇಳಾಗಲ್ಲ. ನೀವೆಲ್ಲ ನೋಡಿರಿ ನಾನು ಒಂದು ವರ್ಷದ ಅವಧಿ. ನಾನು ಇನ್ನೂ ಏನು ಮಾಡ್ಬೇಕಾದ್ರೆ ಇನ್ನೊಂದಿಷ್ಟು ಬೆಲೆ ಆಗದ ಅವ್ನು ಮಾಡ್ತೀನಿ. ಮತ್ತೇನಾದ್ರು ಪ್ರಶ್ನೆ ಇದ್ರೆ ಏನಿಲ್ಲ. ಸೊ ಮುಗಿಸಿದ್ರಿ. ಥ್ಯಾಂಕ್ ಯು. ಇಲ್ಲ ಕೂಡ್ರಿ, ಎಲ್ಲರೂ ಸಾಕು ಕೊಡ್ತೇವೆ.